ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರ್ಸ್ ಟೇಲ್ಸ್ ಕನ್ನಡ. ಸೊ ಇವತ್ತು ಮಂಗಳೂರಲ್ಲಿದ್ದೇವೆ ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಏನಂದರೆ ಪುತ್ತೂರು ಜಾತ್ರೆಗೆ ಹೋಗ್ತಾ ಇದ್ದೇವೆ. ಮಂಗಳೂರಿಂದ ಪುತ್ತೂರಿಗೆ ಎಷ್ಟು ಕಿಲೋಮೀಟ್ರ್? 60 ಕಿಲೋಮೀಟ್ರ್. ಸೊ ಇವಾಗ ಹೊರಡ್ತಾ ಇದ್ದೇವೆ. ಟೈಮ್ ಇವಾಗ ಆಗಿದೆ 3 ಗಂಟೆ ಆಗಿದೆ. ಆ್ಯಕ್ಚುಲಿ 2 ಗಂಟೆ ಹೊರಡಬೇಕಾಗಿತ್ತು, ಊಟ ಮಾಡ್ತಾ ಸ್ವಲ್ಪ ಲೇಟ್ ಆಗಿದೆ. ಬಟ್ ಎನಿವೇಸ್ ಇವಾಗ ಹೊರಡ್ತಾ ಇದ್ದೇವೆ. ಬಿಸಿಲು ತುಂಬಾ ಇದೆ, ಸೆಕೆ ಇದೆ. ಹೋಗುವ ಪುತ್ತೂರು ಜಾತ್ರೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡುವ ಇವತ್ತು. ಲೆಟ್ಸ್ ಗೋ. ಸೊ ಇಲ್ಲೆಲ್ಲ ಕಾಂಕ್ರೀಟ್ ರೋಡ್ ಎಲ್ಲ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇವಾಗ. ಹೊಸ ಬ್ರಿಡ್ಜಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಸೈಡಲ್ಲಿ. ಫುಲ್ ಗುಡ್ಡೆನೆಲ್ಲ ಕೊರೆದು ಇಟ್ಟಿದ್ದಾರೆ. ದೊಡ್ಡ ಇತ್ತಲ್ಲ ಗುಡ್ಡೆ, ಪೂರ್ತಿ ತೆಗೆದಿದ್ದಾರೆ. ಪುತ್ತೂರು ರೀಚ್ ಆಗ್ತಾ ಇದ್ದೇವೆ. ಬಟ್ ಇದು ಹೀಗೆ ಸ್ಟ್ರೈಟ್ ಕಂಟಿನ್ಯೂ ಆದರೆ ಮಡಿಕೇರಿ, ಮೈಸೂರು ಆ್ಯಂಡ್ ಬ್ಯಾಂಗ್ಳೂರ್ಗೆ ಹೋಗ್ಬೋದು ಈ ರೋಡಲ್ಲಿ. ಇದು ಎಂತದ ಅಂಟುಕೊಂಡಿದೆ ಪಾಂಡ್ಸ್ ಹೊಡೆದು ಮುಖಕ್ಕೆ ಅಂಟಿದಾಗೆ. ಇದು ಹೋಗುದಿಲ್ಲವಾ ನೋಡಿ, ಹಾಗೆ ಇರುದು ಬೋರ್ಡು. ತಂಬುಂಟಾ? ಇಲ್ಲ, ತಂಬಿರ್ಲಿ. ಫೈನಲಿ 8:15 ಆಗಿದೆ ಆ್ಯಂಡ್ ಇವಾಗ ನಾವು ಪುತ್ತೂರು ರೈಲ್ವೆ ಸ್ಟೇಷನಿಂದ, ಆ್ಯಕ್ಚುಲಿ ಮನೆಯಿಂದ ರೈಲ್ವೆ ಸ್ಟೇಷನ್ ಹತ್ರ ಕಾರ್ ಪಾರ್ಕ್ ಮಾಡಿ ಪುತ್ತೂರು ಜಾತ್ರೆ ದೇವಸ್ಥಾನ ಹತ್ರ ಹೋಗ್ತದೆ. ಸೊ ಇವಾಗ ನಾನು ಸದ್ಯಕ್ಕೆ ಇರೋದು ರೈಲ್ವೆ ಸ್ಟೇಷನಲ್ಲಿ. ಸೊ ಹೋಗುವ ಇವಾಗ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲರದ್ದು ಮನೆಯೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಹೋಗಿ ನೋಡುವ ಏನೆಲ್ಲ ಇದೆ ಅಂತೆಲ್ಲ. ಫೈನಲಿ ಜಾತ್ರೆ ಒಳಗೆ ಇವಾಗ ಎಂಟ್ರಿ ಆಗ್ತಾ ಇದೆ, ನೋಡುವ. ಸೊ ಫೈನಲಿ ಜಾತ್ರೆಗೆ ರೀಚ್ ಆಗಿದೆ, ಪುತ್ತೂರು ಜಾತ್ರೆಗೆ. ಟೈಮ್ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಸೊ ನೋಡುವ ಏನೆಲ್ಲ ಇದೆ ಅಂತ. ಆ್ಯಕ್ಚುಲಿ ತುಂಬ ಫುಡ್ ಸ್ಟಾಲ್ಸ್ ಎಲ್ಲ ಇದೆ ಆ್ಯಂಡ್ ಡ್ರೈ ಗೇಮ್ಸ್ ಅಂತೆಲ್ಲ ಇದೆ. ಸದ್ಯಕ್ಕೆ ಒಳ್ಳೆ ಲೊಕೇಶನ್ ಹುಡುಕ್ತಾ ಇದ್ದೀವಿ, ಯಾಕೆ ಅಂದರೆ ಇನ್ನು 10 o'clockಗೆ ಫೈರ್ ಕ್ರ್ಯಾಕರ್ ಸ್ಟಾರ್ಟ್ ಆಗ್ತದೆ. ಫೈರ್ ಕ್ರ್ಯಾಕರ್, ಸೊ ಒಳ್ಳೆ ಲೊಕೇಶನ್ ಹುಡುಕ್ತದೆ. ಬಟ್ ನೋಡ್ಬೋದು ಜನ ಹೇಗಿದ್ದಾರೆ ಅಂತ. ಇಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ, ಅಷ್ಟು ಫುಡ್ ಸ್ಟಾಲ್ಸ್ ಇದೆ ಆ್ಯಂಡ್ ಬ್ಯೂಟಿಫುಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಈವನ್ ರಥ ಹತ್ರ ಹೋಗಿ ಬಂದೆ, ಅದು ತುಂಬ ಬ್ಯೂಟಿಫುಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಸೊ ನೋಡುವ ಇನ್ನೇನೆಲ್ಲ ಇದೆಯಾ ಅಂತ ಇಲ್ಲಿ. ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೇಗೆ ಪುತ್ತೂರು ಜಾತ್ರೆ ಗಮ್ಮತ್ ಆಗ್ತಾ ಉಂಟಾ? ಬಾರಿ ಒಳ್ಳೆದ, ಭಾರಿ ಹಬ್ಬರ, ಭಾರಿ ಹಬ್ಬ. ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಹೇಗೆ? ಹೌದು, ಏನು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸೊ ನಿಜವಾಗಿ ಇದೊಂದು ಪುತ್ತೂರು ಜಾತ್ರೆ ಎಂಬುದು ನಮಗೆಲ್ಲ ಒಂದು ಭಾರಿ ಒಂದು ವಿಶೇಷ ಅಲ್ಲ. ಪ್ರತಿ ವರ್ಷ ಆಕ್ಚುಲಿ ನಾನು ಪುತ್ತೂರಿಗೆ ಇಲ್ಲೇ ಬರ್ತಾ ಇದ್ದೆ. ಖಂಡಿತ ಖಂಡಿತ. ಈಗ 4 ವರ್ಷ ಆಯ್ತು. ವಿಶಾಲ ಜಾಗದಲ್ಲಿ ನಾವು ಇಷ್ಟು ಜನ ಇಷ್ಟು ಸಾಧಾರಣ ಲಕ್ಷ ಜನ ಸೇರಿರ್ತಾರೆ. ಹೋಗಲ್ಲ, ನೋಡುವ ಇನ್ನೇನೆಲ್ಲ ಇದೆ ಅಂತ. ನೋಡೋಣ, ಖಂಡಿತ. ಒಳ್ಳೇದುಂಟಾ? ಭಾರಿ ಒಳ್ಳೆ ಜಾಗ. ಜನ
ಮಕ್ಕಳೆಲ್ಲ ತುಂಬಾ ಇದ್ದಾರೆ. ನೀವೆಂತ ಎಲ್ಲರೂ ಕರ್ಕೊಂಡು ಹೋಗ್ತೇ ಈಗ ಇಲ್ವಾ ಮರಣ ಬಾವಿಗೆ? ತಿನ್ನುವ ಫಸ್ಟಿಗೆ, ಮತ್ತೆ ಇವರಿಗೆ ಮರಣ ಬಾವಿ ನೋಡ್ಬೇಕಂತೆ. ಮರಣ ಬಾವಿ ತುಂಬಾ ನೋಡ್ಲಿಲ್ಲ. ಸೊ ಇದು 10 ರೂಪೀಸ್ ಶಾಪ್. 2 ರೂಪಾಯಿ ಸಿಗ್ತದೆ ಎಲ್ಲ 10 ರೂಪಾಯಿ. 10 ಹೇಳಿದ್ರೆ ಈ ಸಲ ಸ್ಟಾಲ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ, ತುಂಬಾ ಜಾಸ್ತಿ ಆಗಿದೆ ಅಂತಲ್ಲಿ. ಇಷ್ಟು ಇರ್ಲಿಲ್ಲ ನಾನು ಆಗೆಲ್ಲ ಬರ್ತಿರುವಾಗ. ಅಂದ್ರೆ ಅಲ್ಲಿ ಊಟದನ್ನು ಶಿಫ್ಟ್ ಆ ಕಡೆ ಮಾಡಿದ್ದಾರೆ, ಹಾಗೆ ಶಾಪ್ಗಳು ಜಾಸ್ತಿ ಆಗಿದೆಲ್ಲ, ಜಾಗ ಬೇಕಾದಷ್ಟು ಸಿಕ್ಕಿದೆ. ಸೊ ಎಲ್ಲ ಕಡೆಯಲ್ಲಿ ಸ್ಟಾಲ್ಸ್ ಇದೆ, ಇದು ತುಂಬ ಸೇಲ್ಸ್ ಇದೆ. ಮುಂಚೆ ಇಷ್ಟು ಇರಲಿಲ್ಲ, ಬಟ್ ಈ ಸಲ ತುಂಬ ಜಾಸ್ತಿ ಆಗಿದೆ ಸ್ಟಾಲ್ಸ್. ಯಾರೀಗ ಮಾಡ್ಲಿಕ್ಕೆ ಒಳಗೆ ಹಾಕಿದ್ರೆ ಎಂತ ಕೊಡ್ತೀರಿ? ಒಂದು ಹಾಕ್ಬೇಕಾ? ಹಾಕ್ತೀಯ ಸಚಿನ್? ಎಂತ ಸಚಿನ್ ಇದು? ನೆಕ್ಸ್ಟ್ ಯಾರು ಹಾಕ್ತಾ ಇದೀರಿ? ನೆಕ್ಸ್ಟ್ ಯಾರ್ದು? ಸಂಜದ ನಂದ? ನಿಂದು ಸಾತ್ವಿಕ್ ಅಂತ? ಸಾತ್ವಿಕ್ ಒಳ್ಳೆ ಕ್ಯಾರಮ್ ಮಾಡಿ ಅಭ್ಯಾಸ ಉಂಟಲ್ಲ ನೋಡ. ಅಯ್ಯೋ ಅದೆಂತ ಕ್ರಾಸ್ ಹಾಕಿದ್ ಇಲ್ಲಿ ಹತ್ರದಲ್ಲಿ ಇತ್ತಲ್ಲ. ಹಾಕು. ಓ ನೋಡಿ, ಸಂಜೆ ಒಂದು ಚಾನ್ಸ್ ಆದ್ರೂ ಮಾಡಿ. ನಾನೊಂದು ಟ್ರೈ ಮಾಡುವ. ಅಯ್ಯೋ ಹೋಯ್ತಲ್ಲ, ಈಗ ಸ್ಪ್ರೈಟ್ ನಾವೇ ದುಡ್ಡು ಕೊಟ್ಟು ತಗೊಳ್ಳೋದು ಒಳ್ಳೇದ ಅಂತ. ಸೊ ಬೇಸಿಕಲಿ ಇಲ್ಲಿ ಎಲ್ಲ ಫುಡ್ ಸ್ಟಾಲ್ಸ್ ಇದೆ, ಎಲ್ಲ ಕಡೆ ಫುಡ್ ಸ್ಟಾಲ್ಸ್ ಅಂದ್ರೆ ಆಸೆ ಇದೆ. ಏನಾದ್ರೂ ಇದ್ರೆ ಬೇಕಿದ್ರೆ ತಗೊಳ್ಳಿ. ಬಸ್ಸ ನಿಂದು? ತವಾ ಅಂಗಡಿಗಳು, ಬಣಾಲೆ ಬೇಕಾ ನಿಮ್ಗೆ? ಏನಾದ್ರು ಕಬ್ಬಿಣ ಅಲ್ಲ ಇದು? ಇದು ಭಯ್ಯ ಇದು ಎಷ್ಟಿದು? ಇದು ದೋಸೆ ಡೌಟ್. ದೋಸೆ ಒಂದು. ಸೊ ಫೈನಲಿ ಈ ಬ್ಯಾಗ್ ತೊಗೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ 200 ರೂಪೀಸ್ ಅಂತ. ಸೊ ಇದು ತೊಗೊಂಡಿದ್ದೀನಿ. ಹೋಪ್ಫುಲಿ ಆಯಿತು ನಮ್ಮ ಶಾಪಿಂಗೆಲ್ಲ. ಆ್ಯಂಡ್ ಇವಾಗ ಆ ಕಡೆ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ ಮತ್ತೆ. ಸೊ ಬೇಸಿಕಲಿ ಎಲ್ಲ ಕಡೆ ಸೇಲ್ಸ್ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಸೇಲ್ಸ್ ನಡೀತಾ ಇದೆ ಅಲ್ಲ. ಯಾರಿಗೆ ಚೊಕೊಬಾರ ಇಲ್ವಾ? ಹಾಂ Please come near. No looking problem. All are welcome to see the procedure. ಗಡ್ಬಡಲ್ಲ ಎಂತ ಇದೆ? ಚೊಕೊಬಾರ್ ಆಕ್ಚುಲಿ ನಾನು ಇದ್ರೊಳಗಡೆ ವೈಟ್ ಕಲರ್ ಇರ್ತಾ ಅನ್ಕೊಂಡು, ಬಟ್ ಇದು ಬ್ರೌನ್ ಇದೆ. ರಾತ್ರಿಗೆ ಸಾಕಾಗ್ತದೆ. ಸೊ ಬೇಸಿಕಲಿ ಇವಾಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ಆ್ಯಂಡ್ ಇವಾಗ ಫೈರ್ ಕ್ರ್ಯಾಕರ್ ಶೋ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆಯಾ ಅಂತ ಸದ್ಯಕ್ಕೆ. ಸೊ ನೋಡ್ಬೋದು, ಫುಲ್ ಜನ ಎಲ್ಲ ಇಲ್ಲಿ ಅಲ್ಲಲ್ಲಿ ಕೂತಿದ್ದಾರೆ. ಆ್ಯಂಡ್ ಮುಂದ್ಗಡೆ ಫೈರ್ ವರ್ಕ್ಸ್ ನಡೀತಾ ಇದೆ.
ಸ್ವಲ್ಪ ಹೊತ್ತು ನಾವಿಲ್ಲಿ ಕೂತ್ಕೊಂಡು ಈ ಪಾಯಸವನ್ನು ಎಂಜಾಯ್ ಮಾಡ್ತೀವಿ ಆ್ಯಂಡ್ ಆಮೇಲೆ ಇಲ್ಲಿಂದ ಹೊರಡ್ತೇವೆ. ಯಾಕಂದರೆ ಜನ ತುಂಬ ಜಾಸ್ತಿ ಆಗ್ತಿದ್ದಾರೆ. ಸೊ ಮನೆಗೆ ಬೇಗ ಹೊರಡಬೇಕು. ಪಕ್ಕದಲ್ಲಿದ್ದೆ. ಹೌದು, ಎಂಥ ಸೌಂಡ್ ಇದೆ. ವಾ, ಸೊ ಬೇಸಿಕಲಿ ಇವಾಗ ಕ್ರ್ಯಾಕರ್ ಶೋ ಕಂಪ್ಲೀಟ್ ಆಯಿತು ಆ್ಯಂಡ್ ಇವಾಗ ರಥ ಬೀದಿಯಲ್ಲಿ ರಥ ಹಿಡಿಯೋ ಕಾರ್ಯಕ್ರಮ ಇದೆ ಅಂತ. ಸೊ ಅದಕ್ಕೆ ನಾವು ಇವಾಗ ಸೇರ್ತಾ ಇದ್ದೇವೆ. ಸೊ ನೋಡುವ. ಎಲ್ಲ ಇದ್ದಾರೆ. ಅವರೆಲ್ಲಿದ್ದಾರೆ ಕೇಳಿ. ನಿಗ್ಲಲ್ಲ ರೀ, ಬರ್ರಿ ಬರ್ತೀರಿ. ಬೇಸಿಕಲ್ಲಿ ಇಲ್ಲಿ ಇವಾಗ ರಥ ಹೇಳ್ಕೊಂಡು ಹೀಗೆ ಮುಂದೆ ಹೋಗ್ತಾರೆ. ಸೊ ಅಲ್ಲಿ ತುಂಬ ಜನ ಇದೆ. ಸೊ ಹೋಗ್ಲಿಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ನಿಂತು ನೋಡುವ ಅಂತಿದ್ದೇವೆ. ನೋಡುವ. ಎಲ್ಲ ನಾಳೆದು ಬೇರೆ, ಇವತ್ತಿನ ಜನ ಎಲ್ಲ ಪರ ಊರಿನ ಜನ ಉಂಟು. ಅದೆಲ್ಲ ಜಾತ್ರೆ ಇದು ಮೇಯ್ನ್. ಮುಗಿಸಿ ಹೋಗ್ತಾರೆ ಹೊರಗಿನವರೆಲ್ಲ, ನಮ್ಮ ಊರಿನವರೆಲ್ಲ ಸಿಗ್ತಾರೆ. ಸೊ ಈಗಷ್ಟೇ ಇಲ್ಲಿ ರಥ ಮುಂಚೆ ಇದೆ ಆ್ಯಂಡ್ ಇಲ್ಲಿ ಪೂಜೆ ನಡೀತಾರೆ. ಸೊ ಇದಾದಮೇಲೆ ಈಗ ಮುಂದೆ ರಥ ಬೀದಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಫೈನಲಿ ಇವಾಗ ಹೊರಡ್ತಾ ಇದ್ದೇವೆ ಮನೆಗೆ. ಆ್ಯಂಡ್ ಈಗ ನಮ್ಮದು ರೋಡ್ ನೋಡ್ಬೋದು, ಹೀಗೆ ಹೋಗ್ಬೇಕು. ಆ್ಯಕ್ಚುಲಿ ಫುಲ್ ಜನ ಇದ್ದಾರೆ. ಸೊ ಕ್ರೌಲ್ ಎಲ್ಲ ಮಾಡ್ಕೊಳ್ಳೋದು. ಸೊ ಆಲ್ಮೋಸ್ಟ್ ಒಂದು 8 ಇಯರ್ಸ್ ಆದಮೇಲೆ ನಾನು ಇಲ್ಲಿ ವಿಸಿಟ್ ಮಾಡ್ತೇನೆ ಪುತ್ತೂರು ಜಾತ್ರೆಗೆ.
ಆ್ಯಂಡ್ ಚೆನ್ನಾಗಿದೆ, ಇನ್ನೂ ಜನ ಜಾಸ್ತಿ ಆಗಿದ್ದಾರೆ ಮುಂಚೆಗಿಂತ. ಆ್ಯಂಡ್ ಫುಡ್ ಸ್ಟಾಲ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು. ಸೊ ಫ್ರಂಟ್ ರೂಟಲ್ಲಿ ಫುಲ್ ಜನ ಇದ್ದಾರೆ ಅಂತ ನಾವು ಬ್ಯಾಕ್ ರೂಟ್ ತೊಗೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕಡೆ ಎಲ್ಲ ರೈಟ್ ಸೈಡ್ ಇರ್ತದೆ ಆ್ಯಂಡ್ ಈ ಕಡೆ ನಾವು ವಾಕ್ ಮಾಡಿ ಮನೆ ಕಡೆ ಹೋಗ್ತದೆ. ಭಾರಿ ಒಳ್ಳೆ ಎಕ್ಸಿಬಿಷನ್ ಆಯ್ತು ನಮ್ದು ಹಿಂದೆಯಿಂದ. ಬಿಹೈಂಡ್ ಸೀನ್ಸ್ ನಮ್ದು, ಬಿಹೈಂಡ್ ದ ಸೀನ್ಸ್. ಮೆಲ್ಲ ಇಲ್ಲಿ ತಂತಿ ಉಂಟು, ಮೆಲ್ಲ ಪ್ರಕೃತಿ ತಂತಿ. ಓ ಇಲ್ಲಿ ಏನೋ ತಿನ್ನುವ ಮಾಡಿ ಇಟ್ಟಿದ್ದಾರೆ. ಅಡಿಗೆ ರೆಡಿ ಉಂಟು ಸಚಿನ್, ಅಡಿಗೆ ರೆಡಿ ಉಂಟು. ಉಂಟಾ ದಾರಿ ಉಂಟಾ ಮುಗೀತಾ? ಇದು ಬೇಸಿಕಲಿ ಮರಣ ಬಾವಿದೆ ಇದು ರಿಂಗ್. ಇಲ್ಲಿ ಇದರ ಒಳಗಡೆ ಬೈಕ್ ಕಾರು ಎಲ್ಲ ರೌಂಡಾಗಿ ಓಡಿಸ್ತಾರೆ ವಾಲ್ ಮೇಲೆ. ಸೊ ನಾಳೆ ಟ್ರೈ ಮಾಡುವ ಹೇಗಿದೆ ಅಂತ. ಸೊ ಫೈನಲಿ ಮರಣ ಬಾವಿ ಅಂತ ಬಂದಿದೆ. ಸೊ ನೋಡುವ ಹೇಗಿದೆ ಅಂತ. ಸೊ ಬೇಸಿಕಲಿ ಇದು ಇವರ ಒಳಗಡೆ ವೆಹಿಕಲ್ಸ್ ಎಲ್ಲ ಹೀಗೆ ರೊಟೇಟ್ ಆಗ್ತದೆ. ಸೊ ಇವಾಗ ಕಾರ್ಸ್ ಕಾಣ್ತದೆ, ಬಟ್ ಹೊರಗಡೆ ಬೈಕ್ಸ್ ಎಲ್ಲ ಇಟ್ಟಿದ್ದೆ. ಅವನು ಆ್ಯಕ್ಚುಲಿ ಪಬ್ಜಿ ಆಡ್ತಿದ್ದಾನೆ, ಗೊತ್ತಿಲ್ಲ ಕಾಣಿಸ್ತಾ ಇದೆಯಲ್ಲ ಅಂತ ಮೊಬೈಲಲ್ಲಿ ಡ್ರೈವರ್. ಹಾಗೆ ಎಂತ ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು? ಒಳ್ಳೇದಾಗ್ತದೆ. ತುಂಬ ವರ್ಷ ಆದ ಮೇಲೆ ನೋಡ್ತಾ ಇರೋದು ಹನುಮಾನ್ ಕೈಂಡ್ ಒಂದು ವಿಡಿಯೋ ಸೌಂಡ್ ಬರಲ್ಲ. ನಾವು ನೋಟ್ ಕೊಡುವಲ್ಲ, ನೋಟ್ ರೆಡಿ ಉಂಟಲ್ಲ. ಸೊ ಬೇಸಿಕಲಿ ಇಲ್ಲಿ ಅದ್ರುಂಟು 2 ನೋಟ್ ಇಲ್ಲೇ ಬರ್ತಾನಲ್ಲ. ಸೊ ಬೈಕ್ ಇವಾಗ ಬಂದಿದ್ದಾರೆ. ಸೊ ಇನ್ನೇನು ಸ್ಟಾರ್ಟ್ ಆಗ್ಬೋದು. ಇಲೆಕ್ಟ್ರಿಕ್ ಬೈಕ್ ಅಂತ, ಇಲೆಕ್ಟ್ರಿಕ್ ಬೈಕ್ ಆಮೇಲೆ ಕೊಡು. ಈಗ ಕೈ ಇಡು ಮುಂದೆ. ಸೊ ಬೇಸಿಕಲಿ ದುಡ್ಡು ಕೊಡ್ಲಿಕ್ಕೆ ಟ್ರೈ ಮಾಡ್ತದೆ. ಕೊಡು. ಒಳ್ಳೆ ಹಕ್ಕಿ ಆರ್ಸಿದಾಗ ಆರ್ಸಿ ಹೋಗ್ತಿದ್ದಾನೆ. ಅವನಿಲ್ಲಿ ನೋಡ್ತಾನೆ ಇಲ್ಲ. ಹಿಂದಾಗಿಡುದು. ಬರ್ತಾರೆ ಈಗ, ಇನ್ನು ಕಾರಲ್ಲೆಲ್ಲ ಬರ್ತಾರಲ್ಲ. ಸೊ ಈಗಷ್ಟೇ ಶೋ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಾವು ಒಂದು 50 ರೂಪೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬೇಸಿಕಲ್ಲಿ ಇಲ್ಲಿ ಫುಲ್ ಸುತ್ತ ಎಲ್ಲ ಜನ ಇಟ್ಕೋತಾರೆ, ನೋಡ್ತಾರೆ. ಆ್ಯಂಡ್ ನಾವಿಲ್ಲಿ ನಿಲ್ಲಕ್ಕೆ ಇಲ್ಲಿ ಎಲ್ಲ ಸ್ಪೇಸ್ ಮಾಡಿ ಇಟ್ಟಿದ್ದಾರೆ 2 ಕಡೆಯಲ್ಲಿ. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇವಾಗ ಬೈಕ್ ಇದಾಯಿತು, ಈಗ ನೆಕ್ಸ್ಟ್ ಕಾರ್ಗಳು ನೋಡುವ ಹೇಗಿದೆ ಅಂತ. ಅವನೇ ಬಿಡ್ತಾನೇನೋ ಕಾರ್. ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಬರ್ತಾರಲ್ಲ. ಸೊ ಈಗ ನೆಕ್ಸ್ಟ್ ಬೈಕು ಕಾರು ಎಲ್ಲ ಒಟ್ಟಿಗೆ ಬರ್ತಾರಂತೆ. ಸೊ ನೋಡುವ, ಚೆನ್ನಾಗಿದೆ. ಹೌದು, ನಾನು ಹನುಮಾನ್ ಕೈಂಡ್ ಇದೊಂದು ಮೂವಿ ಮಾಡುವ, ಸಾಂಗ್ ಮಾಡುವ ರೀಲ್ಸಲ್ಲಿ. ಹಾಗೆ ನಾವೊಂದು ಬೈಕಲ್ಲಿ ಬಿಡುವ, ನಾವು ಬಂಡಲ್ ಬಿಡುವ.
ಸೊ ಆಯಿತು, ಈ ಶೋ ಆಯಿತು. ಇವಾಗ ನೆಕ್ಸ್ಟ್ ಎಲ್ಲ ಹೋಗ್ತೇವೆ ಅಂತ ಗೊತ್ತಿಲ್ಲ, ನೋಡುವ. ತುಂಬ ಡ್ರೈ ರೈಡ್ಸ್ ಎಲ್ಲ ಇದೆ. ನಾನು ಹೋಗೋದು ಸ್ವಲ್ಪ ಡೌಟ್, ಬಟ್ ಇದು ನೋಡಿ ಸ್ವಲ್ಪ ಎಂಜಾಯ್ಮೆಂಟ್ ಇದೆ. ಸೊ ಮಜಾ ಇದೆ. ಆ್ಯಕ್ಚುಲಿ ನನ್ನ ಹಿಂದ್ಗಡೆ ಬೋಟು ಇದೆ, ಡ್ರೈ ಬೋಟ್. ಸೊ ಇಲ್ಲಿಂದ ವ್ಯೂ ಹೀಗೆ ನೋಡ್ಬೋದು, ಚೆನ್ನಾಗಿದೆ ವ್ಯೂ ಆ್ಯಕ್ಚುಲಿ. ಫೈನಲಿ ಬಾಲ್ ಗೇಮ್ ಆಟಾಡಲಿಕ್ಕೆ ಬಂದಿದೆ. ಸೊ ಬೇಸಿಕಲಿ ಇಲ್ಲಿ ನಂಬರ್ಸ್ ಇದೆ. ಇಲ್ಲಿ ಸ್ಟಾರ್ಟ್ ಇಲ್ಲಿಂದ ಬಾಲ್ ಬಿಡಬೇಕು ಆ್ಯಂಡ್ ಅಲ್ಲಿ ನಂಬರ್ಸ್ ಇದೆ. ಸೊ ಯಾವ ನಂಬರ್ಗೆ ಹೋಗ್ತದೆ ಅಲ್ಲಿ ಗಿಫ್ಟ್ಸ್ ಇಟ್ಟಿದೆ. ಸೊ ಆ ಗಿಫ್ಟ್ಸ್ ನಿಮ್ಗೆ ಸಿಗ್ತದೆ. 6ಕ್ಕೆಲ್ಲ ಬಿಡಬೇಕು. ಎಷ್ಟು 4. ಆಮೇಲೆ 1 ದೊಡ್ಡ ದೊಡ್ಡದಕ್ಕೆ ಹಾಕಿ 6. 2 ಆಯ್ತಾ? ಎಂತ ಸಿಕ್ತು? 2 4 ಪಾತ್ರೆ ಸಿಕ್ಕಿದ ಅವರಿಗೆ. ಎಲ್ಲ ಆಟ ಆಡಿದವರಿಗೆ ಗಿಫ್ಟ್ ಉಂಟು. ನಮಗೆ ಆಯ್ತಲ್ಲ, ಮಗ್ಗು ಒಂದು ಸಿಕ್ಕಿತ್ತು ಅಂತ ನಮ್ಮ ಆಟ ಆಡಿದ್ರು ನೋಡಿ. ರೋಸ್ ಗಿಡ ಎಂತ ಇದು? ಎಂತ ವಿಷಯ ಎಂತ? ವೆರಿ ನೈಸ್ ಬಾಸ್ಕೆಟ್ ಇಟ್ ಇಸ್. ನಮ್ಮದ 19 ಪಾಯಿಂಟ್ಸ್ ಅಲ್ಲಿ ಡಾಗ್ ಶೋ ಅಂತ ಏನೋ ಇದೆ, ಹೋಗಲ್ಲ ಎಲ್ಲ ಕೇಳ್ತದಿಲ್ಲ. ಬಟ್ ಇವಾಗ ನಾವು ಹಿಂದ್ಗಡೆ ಡಾಗ್ ಶೋ ನಡೀತಾ ಇದೆ. ಸೊ ಅದಕ್ಕೆ ಡಾಗ್ ಶೋಗೆ ಹೋಗ್ತಾ ಇದ್ದೇವೆ. ನೋಡುವ ಹೇಗಿದೆ. ಬರಲ್ಲ ಅದು